ಕ್ವಿಜ್ ಸಾಮಾನ್ಯದಲ್ಲ. ಪ್ರತಿ ಪ್ರಶ್ನೆಯ ಹಿಂದೆ ಒಂದು ರಹಸ್ಯ ಇದೆ. ರಾಜರು, ಯುದ್ಧಗಳು, ಇತಿಹಾಸದ ಕತ್ತಲೆ ಸತ್ಯಗಳು. ನಿಮ್ಮ ಬುದ್ಧಿಗೆ ಸವಾಲು ಹಾಕೋ ಸಮಯ ಬಂದಿದೆ. ಸ್ವಾಗತ ಕ್ವಿಜ್ ಕಿಂಗ್ಡಮ್ ಕನ್ನಡ. ಟ್ರೂತ್ ಇಸ್ ಕಮ್ಮಿಂಗ್. ಲೆಟ್ಸ್ ಸ್ಟಾರ್ಟ್. ಯಾವ ದೇಶದ ರಾಜನು ತನ್ನ ಮಗಳನ್ನೇ ವಿವಾಹವಾಗಿದ್ದಾನೆ ಎಂಬ ದಾಖಲೆ ಇತಿಹಾಸದಲ್ಲಿ ಇದೆ? ಪ್ರಾಚೀನ ಈಜಿಪ್ಟ್. ಪ್ರಾಚೀನ ಈಜಿಪ್ಟ್ನ ಕೆಲವು ಫರೋಗಳು ತಮ್ಮ ರಾಜವಂಶದ ರಕ್ತ ಶುದ್ಧವಾಗಿರಬೇಕು ಎಂಬ ನಂಬಿಕೆಯಿಂದ ತಮ್ಮ ಸಹೋದರಿ ಅಥವಾ ಕೆಲ ಸಂದರ್ಭಗಳಲ್ಲಿ ಮಗಳನ್ನೇ ವಿವಾಹವಾಗುತ್ತಿದ್ದರೆಂದು ಇತಿಹಾಸದಲ್ಲಿ ದಾಖಲೆಗಳಿವೆ. ವಿಶೇಷವಾಗಿ ಅಖೇನೇಟನ್ ಕಾಲದಲ್ಲಿ ಇಂತಹ ವಿವಾಹ ಪದ್ಧತಿಗಳ ಬಗ್ಗೆ ಸಂಶೋಧಕರು ಉಲ್ಲೇಖಿಸಿದ್ದಾರೆ. ಯಾವ ರಾಜನು 300ಕ್ಕೂ ಹೆಚ್ಚು ಪತ್ನಿಯರನ್ನು ಹೊಂದಿದ್ದನು? ಸೊಲೊಮೋನ್. ಬೈಬಲ್ನಲ್ಲಿ ಉಲ್ಲೇಖವಾಗಿರುವ ಇಸ್ರೇಲ್ನ ರಾಜ ಸೊಲೊಮನ್ ತನ್ನ ಜ್ಞಾನ ಮತ್ತು ಐಶ್ವರ್ಯಕ್ಕೆ ಪ್ರಸಿದ್ಧನಾಗಿದ್ದನು. ಇತಿಹಾಸದ ಪ್ರಕಾರ ಅವನಿಗೆ ಸುಮಾರು 700 ಪತ್ನಿಯರು ಮತ್ತು 300 ಉಪಪತ್ನಿಯರು ಇದ್ದರು ಎಂದು ಹೇಳಲಾಗಿದೆ. ಯಾವ ಚಕ್ರವರ್ತಿ ಯುದ್ಧದ ನಂತರ ಸಂಪೂರ್ಣವಾಗಿ ಹಿಂಸೆಯನ್ನು ತ್ಯಜಿಸಿದನು? ಕಲಿಂಗ ಯುದ್ಧದಲ್ಲಿ ಲಕ್ಷಾಂತರ ಜನರು ಸಾವನ್ನಪ್ಪಿದ ನಂತರ ಅಶೋಕನ ಮನಸ್ಸು ಬದಲಾಗಿತು. ನಂತರ ಅವನು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಶಾಂತಿಯ ಮಾರ್ಗವನ್ನು ಅನುಸರಿಸಿದನು. ಒಬ್ಬ ರಾಜ ತನ್ನದೇ ಸಹೋದರನನ್ನು ಯುದ್ಧದಲ್ಲಿ ಕೊಂದಿದ್ದಾನೆ ಎಂಬುದು ಸತ್ಯವೇ? ಹೌದು. ಪ್ರಾಚೀನ ರಾಜವಂಶಗಳಲ್ಲಿ ಇಂತಹ ಘಟನೆಗಳು ನಡೆದಿವೆ. ಅಧಿಕಾರಕ್ಕಾಗಿ ರಾಜಕುಟುಂಬದಲ್ಲೇ ಹೋರಾಟಗಳು ನಡೆದಿದ್ದು, ಕೆಲವು ಸಾಮ್ರಾಜ್ಯಗಳಲ್ಲಿ ಸಹೋದರರ ನಡುವೆ ಯುದ್ಧಗಳೂ ನಡೆದಿವೆ. ಒಬ್ಬ ರಾಜನು ತನ್ನ ಶತ್ರುವಿನ ತಲೆಬುರುಡೆಯಿಂದ ಕುಡಿಯುವ ಪಾತ್ರೆ ಮಾಡಿಕೊಂಡಿದ್ದನೆಂಬುದು ಸತ್ಯವೇ? ಹೌದು. ಕೆಲವು ಪ್ರಾಚೀನ ಯುದ್ಧ ಇತಿಹಾಸಗಳಲ್ಲಿ ಉಲ್ಲೇಖಗಳಿವೆ. ಕೆಲವು ಕ್ರೂರ ಯೋಧರು ಶತ್ರುಗಳ ಮೇಲೆ ಜಯದ ಸಂಕೇತವಾಗಿ ಇಂತಹ ಅತಿರೇಕದ ಕೃತ್ಯಗಳನ್ನು ಮಾಡುತ್ತಿದ್ದರು ಎಂದು ದಾಖಲೆಗಳಿವೆ. ಯಾವ ಯುದ್ಧದಲ್ಲಿ ಒಂದು ದಿನದಲ್ಲೇ ಸಾವಿರಾರು ಜನರು ಕೇವಲ ತಪ್ಪು ಆದೇಶದಿಂದ ಸಾವನ್ನಪ್ಪಿದರು? ಜಲಿಯನ್ವಾಲಾ ಬಾಗ್ ಹತ್ಯಾಕಾಂಡ. ಬ್ರಿಟಿಷ್ ಅಧಿಕಾರಿಯ ಆದೇಶದಿಂದ ನಿರಾಯುಧ ಜನರ ಮೇಲೆ ಗುಂಡಿನ ದಾಳಿ ನಡೆಯಿತು. ಒಬ್ಬ ರಾಜನು ತನ್ನ ಜನರ ಮುಂದೆ ತನ್ನನ್ನೇ ದೇವರೆಂದು ಘೋಷಿಸಿಕೊಂಡಿದ್ದನೆ? ಹೌದು. ಕೆಲವು ಪ್ರಾಚೀನ ರಾಜರು. ಈಜಿಪ್ಟ್ ಫರೋಗಳು ತಮ್ಮನ್ನು ದೇವರ ಅವತಾರ ಎಂದು ಘೋಷಿಸಿಕೊಂಡಿದ್ದರು. ಒಬ್ಬ ರಾಜನು ತನ್ನ ಶತ್ರುವಿನ ಹೃದಯವನ್ನು ತಿಂದು ಶಕ್ತಿ ಬರುತ್ತದೆ ಎಂದು ನಂಬಿದ್ದನೆಂಬುದು ಸತ್ಯವೇ? ಹೌದು. ಕೆಲವು ಪ್ರಾಚೀನ ಯುದ್ಧ ಸಂಸ್ಕೃತಿಗಳಲ್ಲಿ ಇಂತಹ ಕ್ರೂರ ನಂಬಿಕೆಗಳು ಇದ್ದವು. ಪ್ರಾಚೀನ ಕಾಲದಲ್ಲಿ ಯುದ್ಧಗಳು ಬಹಳ ಕ್ರೂರವಾಗಿದ್ದವು. ಕೆಲವು ರಾಜರು ಮತ್ತು ಯೋಧರು ಶತ್ರುವಿನ ದೇಹದ ಭಾಗಗಳನ್ನು ಸೇವಿಸಿದರೆ ಅವರ ಶಕ್ತಿ ತನ್ನೊಳಗೆ ಬರುತ್ತದೆ ಎಂದು ನಂಬಿದ್ದರು. ಇದು ಇತಿಹಾಸದ ಅತಿ ಭಯಾನಕ ನಂಬಿಕೆಗಳಲ್ಲಿ ಒಂದಾಗಿದೆ. ಯಾವ ರಾಜನು ತನ್ನದೇ ಕುಟುಂಬದ ಸದಸ್ಯರನ್ನು ಅಧಿಕಾರಕ್ಕಾಗಿ ಕೊಲ್ಲಿಸಿದನೆಂದು ಇತಿಹಾಸ ಹೇಳುತ್ತದೆ? ರೋಮನ್ ಸಾಮ್ರಾಜ್ಯದ ನೀರೋ. ನೀರೋ ರೋಮ್ನ ಅತ್ಯಂತ ವಿವಾದಾತ್ಮಕ ರಾಜರಲ್ಲಿ ಒಬ್ಬ. ಅವನು ತನ್ನ ತಾಯಿ ಸೇರಿದಂತೆ ತನ್ನದೇ ಕುಟುಂಬ ಸದಸ್ಯರನ್ನು ಅಧಿಕಾರದ ಭಯದಿಂದ ಕೊಲ್ಲಿಸಿದ್ದನೆಂದು ಇತಿಹಾಸದಲ್ಲಿ ಉಲ್ಲೇಖಗಳಿವೆ. ಅವನ ಆಡಳಿತ ಕ್ರೂರತೆಗಾಗಿ ಪ್ರಸಿದ್ಧವಾಗಿದೆ. ಯಾವ ರಾಜನು ತನ್ನ ರಾಜ್ಯವನ್ನು ಬೆಂಕಿಗೆ ಆಹುತಿಗೊಳಿಸಿ ನಂತರ ಹಾಡುತ್ತಿದ್ದನೆಂಬ ಕಥೆಯಿದೆ? ನೀರೋ. ರೋಮ್ನ ಮಹಾ ಬೆಂಕಿ ಸಂಭವಿಸಿದಾಗ ನೀರೋ ರಾಜನು ನಗರ ಸುಡುವುದನ್ನು ನೋಡುತ್ತಾ ಸಂಗೀತ ವಾದಿಸುತ್ತಿದ್ದನೆಂಬ ಪ್ರಸಿದ್ಧ ಕಥೆಯಿದೆ. ಇದು ಅವನ ಕ್ರೂರತೆಯ ಸಂಕೇತವಾಗಿ ಹೇಳಲಾಗುತ್ತದೆ. ಇದಕ್ಕೆ ಇತಿಹಾಸದಲ್ಲಿ ವಿಭಿನ್ನ ಅಭಿಪ್ರಾಯಗಳೂ ಇವೆ. ಯಾವ ರಾಜನು ತನ್ನ ಸಿಂಹಾಸನವನ್ನು ಬಿಟ್ಟು ಸನ್ಯಾಸಿಯಾಗಿದನು? ಗೌತಮ್ ಬುದ್ಧ. ರಾಜಕುಮಾರ ಸಿದ್ಧಾರ್ಥ. ಸಿದ್ಧಾರ್ಥ ರಾಜ ಜೀವನವನ್ನು ತ್ಯಜಿಸಿ ಜ್ಞಾನ ಹುಡುಕಲು ಹೊರಟರು. ನಂತರ ಅವರು ಬುದ್ಧರಾದರು. ಇದು ಇತಿಹಾಸದ ಅತ್ಯಂತ ಪ್ರೇರಣಾದಾಯಕ ರಾಜ ತ್ಯಾಗಗಳಲ್ಲಿ ಒಂದು. ಯಾವ ರಾಜನು ತನ್ನ ಶತ್ರುಗಳನ್ನು ಭಯಪಡಿಸಲು ಅವರ ತಲೆಗಳನ್ನು ಗೇಟ್ಗಳಲ್ಲಿ ಪ್ರದರ್ಶಿಸುತ್ತಿದ್ದನೆ? ಮಧ್ಯಯುಗದ ಕೆಲವು ಯುರೋಪಿಯನ್ ರಾಜರು. ಮಧ್ಯಯುಗದಲ್ಲಿ ಭಯ ಸೃಷ್ಟಿಸಲು ಶತ್ರುಗಳ ತಲೆಗಳನ್ನು ಕೋಟೆ ಬಾಗಿಲುಗಳಲ್ಲಿ ಪ್ರದರ್ಶಿಸುವ ಪದ್ಧತಿ ಇತ್ತು. ಇದು ಜನರನ್ನು ಹೆದರಿಸಲು ಬಳಸಲಾಗುತ್ತಿತ್ತು. ಒಬ್ಬ ರಾಜನು ತನ್ನ ಜನರನ್ನು ದೇವರಿಗೆ ಬಲಿ ನೀಡುತ್ತಿದ್ದನೆಂಬುದು ಸತ್ಯವೇ? ಅಜ್ಟೆಕ್ ಸಾಮ್ರಾಜ್ಯ. ಅಜ್ಟೆಕ್ ರಾಜರು ದೇವರನ್ನು ಸಂತೋಷಪಡಿಸಲು ಮಾನವ ಬಲಿಗಳನ್ನು ನೀಡುತ್ತಿದ್ದರು. ಇದು ಅವರ ಧಾರ್ಮಿಕ ನಂಬಿಕೆಯ ಭಾಗವಾಗಿತ್ತು, ಆದರೆ ಇಂದು ಇದನ್ನು ಅತ್ಯಂತ ಕ್ರೂರ ಪದ್ಧತಿಯಾಗಿ ನೋಡಲಾಗುತ್ತದೆ. ಯಾವ ರಾಜನು ಯುದ್ಧದಲ್ಲಿ 500ಕ್ಕೂ ಹೆಚ್ಚು ಆನೆಗಳನ್ನು ಬಳಸಿದನೆಂಬುದು ಸತ್ಯವೇ? ಹ್ಯಾನಿಬಲ್ ಬರಕಾ. ಹ್ಯಾನಿಬಲ್ ಕಾರ್ಥೇಜ್ನ ಪ್ರಸಿದ್ಧ ಸೇನಾನಿ. ಅವನು ಆಫ್ರಿಕಾದಿಂದ ಆನೆಗಳನ್ನು ತೆಗೆದುಕೊಂಡು ಹಿಮಾಲಯ ಪ್ರದೇಶದ ಮೂಲಕ ಇಟಲಿ ಮೇಲೆ ದಾಳಿ ಮಾಡಿದನು. ಇದು ವಿಶ್ವದ ಅತ್ಯಂತ ಸಾಹಸಮಯ ಸೇನಾ ಚಲನೆಗಳಲ್ಲಿ ಒಂದು. ಯಾವ ರಾಜನು ತನ್ನ ರಾಜ್ಯದಲ್ಲಿ ಯಾರೂ ನಗಬಾರದು ಎಂದು ಆದೇಶಿಸಿದ್ದನೆಂಬುದು ಸತ್ಯವೇ? ಹೌದು. ಕೆಲವು ಪ್ರಾಚೀನ ನಿರಂಕುಶ ರಾಜರ ಬಗ್ಗೆ ಉಲ್ಲೇಖಗಳಿವೆ. ಕೆಲ ರಾಜರು ತಮ್ಮ ಅಧಿಕಾರವನ್ನು ಅತಿಯಾಗಿ ತೋರಿಸಲು ಕಠಿಣ ನಿಯಮಗಳನ್ನು ಜಾರಿಗೊಳಿಸುತ್ತಿದ್ದರು. ಜನರು ನಗುವುದು ಅಥವಾ ಹಾಸ್ಯ ಮಾಡುವುದು ರಾಜನ ಅಧಿಕಾರಕ್ಕೆ ಅವಮಾನವೆಂದು ನಂಬಲಾಗುತ್ತಿತ್ತು. ಒಬ್ಬ ರಾಜನು ತನ್ನ ಸ್ವಂತ ಜನರನ್ನು ಯುದ್ಧ ಅಭ್ಯಾಸಕ್ಕೆ ಬಳಸಿದ್ದನೆಂಬುದು ಸತ್ಯವೇ? ಹೌದು. ಕೆಲವು ಕ್ರೂರ ಆಡಳಿತಗಳಲ್ಲಿ
ಕೆಲ ನಿರಂಕುಶ ರಾಜರು ತಮ್ಮ ಸೇನೆಯನ್ನು ತರಬೇತಿ ನೀಡಲು ಬಂಧಿತ ಜನರನ್ನು ಅಥವಾ ಕೈದಿಗಳನ್ನು ಬಳಸುತ್ತಿದ್ದರು. ಇದು ಮಾನವ ಹಕ್ಕುಗಳ ದೃಷ್ಟಿಯಿಂದ ಅತಿ ಕ್ರೂರ ಪದ್ಧತಿ. ಒಬ್ಬ ರಾಜನು ತನ್ನ ಶತ್ರುಗಳನ್ನು ಜೀವಂತವಾಗಿ ಆನೆಗಳಿಂದ ತುಳಿಸಿ ಕೊಲ್ಲುತ್ತಿದ್ದನೆಂಬುದು ಸತ್ಯವೇ? ಹೌದು, ಕೆಲವು ಪ್ರಾಚೀನ ದಕ್ಷಿಣ ಏಷ್ಯಾ ಮತ್ತು ಮಧ್ಯಕಾಲೀನ ರಾಜ್ಯಗಳಲ್ಲಿ ಇಂತಹ ಶಿಕ್ಷೆಗಳು ನಡೆದಿವೆ. ಪ್ರಾಚೀನ ಕಾಲದಲ್ಲಿ ಯುದ್ಧ ಮತ್ತು ಶಿಕ್ಷೆಗಳು ತುಂಬಾ ಕ್ರೂರವಾಗಿದ್ದವು. ಕೆಲ ರಾಜರು ತಮ್ಮ ಶತ್ರುಗಳಿಗೆ ಭಯ ಹುಟ್ಟಿಸಲು ಆನೆಗಳನ್ನು ಬಳಸಿ ಸಾರ್ವಜನಿಕವಾಗಿ ಶಿಕ್ಷೆ ನೀಡುತ್ತಿದ್ದರು. ಇದು ಜನರಲ್ಲಿ ಭಯ ಮತ್ತು ರಾಜನ ಶಕ್ತಿಯ ಸಂಕೇತವಾಗಿ ಬಳಸಲಾಗುತ್ತಿತ್ತು. ಇವತ್ತಿನ ಪ್ರಶ್ನೆಗಳಲ್ಲಿ ಎಷ್ಟು ಉತ್ತರ ನಿಮಗೆ ಸರಿಯಾಗಿ ಗೊತ್ತಿತ್ತು? ನಿಮ್ಮ ಸ್ಕೋರ್ ಅನ್ನು ಕಾಮೆಂಟ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ. ಇಂತಹ ಕುತೂಹಲಕಾರಿ ಕ್ವಿಜ್ ವಿಡಿಯೋಗಳನ್ನು ನೋಡಲು ಈಗಲೇ ಕ್ವಿಜ್ ಕಿಂಗ್ಡಮ್ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಹೊಸ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳಬೇಡಿ. ಮತ್ತೊಂದು ಹೊಸ ಕ್ವಿಜ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.